ರಾಷ್ಟ್ರೀಯ ಹೆದ್ದಾರಿಯ 67 ಕಾಮಗಾರಿ ಆರಂಭವಾಗಿ ಬರೋಬ್ಬರಿ 12 ವರ್ಷ ಕಳೆದಿದೆ. ಆದರೆ ಇನ್ನೂ ಕೂಡ ಕಾಮಗಾರಿಯ ಕೆಲಸ ನಡೀತಾನೆ ಇದೆ. ಈ ವಿಳಂಬದಿಂದ ಅದೆಷ್ಟು ಅಮಾಯಕ ಜೀವಗಳು ಬಲಿಯಾಗಿವೆ. ಏನಿದು ಅಂತೀರಾ? ಸ್ಟೋರಿ ನೋಡಿ. ಬಳ್ಳಾರಿ ಹೊಸಪೇಟೆ ರಸ್ತೆ ಕಾಮಗಾರಿ ಮತ್ತೆ ವಿಳಂಬ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸೋದೇ ನರಕ. ಧೂಳು ಎಬ್ಬಿಸಿಕೊಂಡು ಓಡಾಡ್ತಿರೋ ವಾಹನಗಳು, ಧೂಳಿನಿಂದ ಕಂಗೆಟ್ಟಿರೋ ಸ್ಥಳೀಯರು. ಹೌದು, ವಿಜಯನಗರ ಜಿಲ್ಲೆಯ ಹೊಸಪೇಟೆಯಿಂದ ಬಳ್ಳಾರಿ ಸಂಪರ್ಕ ಕಲ್ಪಿಸುವ ರಸ್ತೆ ಧೂಳುಮಯವಾಗಿದೆ. ಕಳೆದ 12 ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ನಡೀತಾನೆ ಇದ್ದು ಮುಗಿಯುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಹೊಸಪೇಟೆಯಿಂದ ಬಳ್ಳಾರಿಗೆ 60 ಕಿಲೋಮೀಟರ್ ದೂರ ಸಂಚರಿಸೋಕೆ 2-3 ಗಂಟೆ ಬೇಕು. ರೋಗಿಗಳು ತುರ್ತಾಗಿ ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಹೋಗಬೇಕಾದ್ರೆ ನರಕದ ಸ್ಥಿತಿ. ಮಂದಗತಿಯಲ್ಲಿ ಸಾಗ್ತಿರೋ ಕಾಮಗಾರಿಯನ್ನ ಕೂಡಲೇ ಪೂರ್ಣಗೊಳಿಸುವಂತೆ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಹೊಸಪೇಟೆಯಿಂದ ಬಳ್ಳಾರಿ ಗುತ್ತಿಗೆ ಹೋಗೋ ರಾಷ್ಟ್ರೀಯ ಹೆದ್ದಾರಿ ಸುಮಾರು 12 ವರ್ಷದಿಂದ ಕಾಮಗಾರಿ ನಡೀತಾ ಇದೆ. ಗುತ್ತಿಗೆದಾರ ಚೇಂಜ್ ಆದರೂ ಎಲ್ಲ ಆಯಿತು, ಆದರೆ ಕಾಮಗಾರಿ ಮಾತ್ರ ಮುಗಿದಿಲ್ಲ. ಇದರಿಂದ ಬರೀ 55-60 ಕಿಲೋಮೀಟ್ರ್ ಡಿಸ್ಟೆನ್ಸ್ ಹೋಗೋಕ್ಕೆ 2-2.5 ತಾಸು ಬೇಕಾಗಿದೆ. ಇದೇನು ರಾಷ್ಟ್ರೀಯ ಹೆದ್ದಾರಿನೋ ರಾಜ್ಯ ಹೆದ್ದಾರಿನೋ ಜಿಲ್ಲಾ ಹೆದ್ದಾರಿನೋ ಅರ್ಥ ಆಗ್ತಾ ಇಲ್ಲ. ಸಂಬಂಧಪಟ್ಟ ಮಂತ್ರಿಗಳಾಗಲಿ ಕೇಂದ್ರ ಸರ್ಕಾರ ಆಗಲಿ ಕ್ರಮ ತಗೊಳ್ಬೇಕಂತ ನಾವು ನಮ್ಮ ಪಕ್ಷದ ವತಿಯಿಂದ ಇದು ಮಾಡ್ತಾ ಇದ್ವಿ. ಈ ಕಾಮಗಾರಿಯ ವಿಳಂಬದಿಂದ ಅದೆಷ್ಟೋ ಅಪಘಾತಗಳು ನಡೆದು ಜನರು ಸಾವನ್ನಪ್ಪಿದ್ದಾರೆ. ರಸ್ತೆ ವಿಭಜಕಕ್ಕೆ ಡಿಕ್ಕಿಯಾಗಿ ಬೈಕ್, ಕಾರು, ಲಾರಿಗಳು ಅಪಘಾತಕ್ಕೀಡಾಗಿವೆ. ಯಾವುದೇ ಸೂಚನಾ ಫಲಕ ಹಾಕಿಲ್ಲ. ಜನಪ್ರತಿನಿಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಟುಂಬಗಳು ಬೀದಿ ಪಾಲಾಗಿವೆ. ಗುತ್ತಿಗೆ ಕಂಪನಿಗಳು ಬದಲಾದರೂ ಕಾಮಗಾರಿ ಮಾತ್ರ ಮುಗಿತಾ ಇಲ್ಲ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಳ್ಳಾರಿ ಟು ಹೊಸಪೇಟೆ ರಸ್ತೆ ಮಾಡಲಾರದ ಸರ್ಕಾರ ಯಾವುದು? ಅದು ಕೇಂದ್ರ ಸರ್ಕಾರ, ಅದು BJP ಸರ್ಕಾರ. ಅವ್ರು ಏನು ಜನರಿಗೆ ನಾವು ಹೆಚ್ಚಾಗ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತು ಹೇಳಿದಂತೆ ಅವರು ನಡ್ಕೊಂಡಿಲ್ಲ. ಸುಮ್ಮನೆ ಹೇಳುವುದು ರಸ್ತೆಗಳನ್ನು ಭಾರತದ ಕಾಶ್ಮೀರದಿಂದ ಕನ್ಯಾಕುಮಾರಿ ರಸ್ತೆಗಳು ಹಾಕಿರಿ ಅಂತ ಹೇಳ್ತಾರೆ. ಆದರೆ ಬಳ್ಳಾರಿಯಿಂದ ಹೊಸಪೇಟೆಗೆ ರಸ್ತೆ ಮಾಡಲಿಕ್ಕೆ ರಸ್ತೆ ಮಾಡಲಿಕ್ಕೆ ಅವ್ರ ಕೈಲಿ ಆಗೇ ಇಲ್ಲ. ಎಷ್ಟು ಇವತ್ತು ಅಪಘಾತಗಳಿಗೆ ಎಷ್ಟು ಮರಣ ಹೊಂದಿದ್ದಾರೆ. ಇವತ್ತು ಆ ಜೀವಕ್ಕೆ ಬೆಲೆ ಕೊಡೋಕ್ಕಾಗ್ತದ ಅಥವಾ ಜೀವಗಳನ್ನು ವಾಪಸ್ ತರಲಿಕ್ಕೆ ಆಗ್ತಾ ಇದೆ. ಒಟ್ನಲ್ಲಿ ಅರೆಬರೆ ಹೆದ್ದಾರಿ ಕಾಮಗಾರಿಯಿಂದ ವಾಹನ ಸವಾರರು ಪ್ರಾಣ ಭಯದಲ್ಲೇ ಸಂಚರಿಸಬೇಕಿದೆ. ರಸ್ತೆ ಕಾಮಗಾರಿ ಅದ್ಯಾವಾಗ ವೇಗ ಪಡೆಯುತ್ತೋ, ಜನರಿಗೆ ಯಾವಾಗ ನರಕ ರಸ್ತೆಯಿಂದ ಮುಕ್ತಿ ಸಿಗುತ್ತೋ ದೇವರೇ ಬಲ್ಲ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.